ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡೋದು ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿಂಹರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯವನ್ನೀಗ ಅವಲೋಕಿಸೋಣ. ಸಿಂಹರಾಶಿಗೆ ಸೆಪ್ಟೆಂಬರ್ ತಿಂಗಳ ವಾಕ್ಯವಾಗಿ ಹಣಕಾಸು ಆದಾಯ ಏರಿಕೆ ಇದೆ, ಜೊತೆಗೆ ಸವಾಲು ಸಂಕಷ್ಟಗಳು ಏರಿಕೆ ಆಗುತ್ತವೆ ಎಂಬ ಒಂದು ಮಿಶ್ರ ಫಲದ ಸೂಚನೆ ಬರ್ತಾ ಇದೆ. ಈ ಗ್ರಹಗಳ ಚಾರ ಅಥವಾ ಈ ಗ್ರಹಗಳ ಒಂದು ಚಲನೆಗೆ ಅನುಗುಣವಾಗಿ ರಾಶಿ ಚಕ್ರದಲ್ಲಿ ಬರತಕ್ಕಂತಹ ವಿವಿಧ ರಾಶಿಗಳ ಫಲ ಹೇಳುವಂಥದ್ದು ಇದು ಸಾವಿರಾರು ವರ್ಷಗಳಿಂದ ನಡೆದುಕೊಳ್ಳುವಂಥ ಪದ್ಧತಿ. ಇದು ಚಂದ್ರನ ರಾಶಿ, ನೀವು ಹುಟ್ಟಿದಂತಹ ಸಮಯದಲ್ಲಿರುವಂತಹ ಚಂದ್ರ ರಾಶಿಗೆ ಅನುಗುಣವಾಗಿ ಹೇಳುವಂತಹ ಒಂದು ಭಾರತೀಯ ಪದ್ಧತಿ. ಇಲ್ಲಿ ವಿಶೇಷವಾಗಿ ನಿಮಗೆ ಈ ತಿಂಗಳಲ್ಲಿ ಕೇವಲ ಇಲ್ಲಿ 3 ಗ್ರಹಗಳ ವಿಶೇಷ ಅನುಗ್ರಹ ಸಿಗುತ್ತೆ. ಉಳಿದ 5 ಅಥವಾ 6 ಗ್ರಹಗಳ ವಿರೋಧವನ್ನು ನೀವು ಈ ತಿಂಗಳಲ್ಲಿ ಎದುರಿಸುವಂಥ ಸಾಧ್ಯತೆ ಬರುತ್ತೆ. ನಿಮಗೆ ಮಂಗಳನು ಸ್ವಲ್ಪ ಕಾಲ ಮಂಗಳನ ಅನುಗ್ರಹ ಒಂದು 17ರವರೆಗೆ ಇರುತ್ತೆ. ಶುಕ್ರನು ತಿಂಗಳ ಪೂರ್ತಿ ನಿಮಗೆ ಆಶೀರ್ವಾದ ಮಾಡ್ತಾನೆ. ಜೊತೆಗೆ ಮಧ್ಯೆ ಚಂದ್ರನ ಬೆಂಬಲ, ಮಧ್ಯೆ ಸ್ವಲ್ಪ ಕಾಲ ಬುಧನ ಬೆಂಬಲ, ಹೀಗೆ 3 ಅಥವಾ 4 ಗ್ರಹಗಳ ಒಂದು ಅನುಕೂಲತೆ ಸಿಗುತ್ತೆ. ಉಳಿದ 5 ಅಥವಾ 6 ಗ್ರಹಗಳು ನಿಮಗೆ ಕೆಲವೊಂದು ಸಾರಿ ವಿರೋಧವನ್ನು ಅಥವಾ ನಿಮಗೆ ವಿವಿಧ ರೀತಿಯ ಸಮ್ಮಿಶ್ರ ಫಲವನ್ನು, ಸಂಕಷ್ಟವನ್ನು ಕೊಡುವಂಥ ಸೂಚನೆ ಕಂಡುಬರುತ್ತೆ. ಸೂರ್ಯನಿಂದ ಆರಂಭಿಸಿ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ರೀತಿಯ ಫಲ ಅಂತ ನೋಡಿದಾಗ ಸೂರ್ಯನು ನಿಮ್ಮ ಜನ್ಮರಾಶಿಯಲ್ಲಿರ್ತಾನೆ 16ನೇ ತಾರೀಕುವರೆಗೂ. ಆತನ ಸಿಂಹರಾಶಿಯಲ್ಲಿ ಸೆಪ್ಟೆಂಬರ್ 16ರವರೆಗೂ. ಸೆಪ್ಟೆಂಬರ್ 17ಕ್ಕೆ ಆತನ ಕನ್ಯಾ ಪ್ರವೇಶ ಆಗುತ್ತೆ. ಈ ಎರಡೂ ಅವಸ್ಥೆಗಳು ಅಂದರೆ ಈ ಸಿಂಹದಲ್ಲಿದ್ದಾಗಲೂ ನಿಮಗೆ ಅಷ್ಟೇನು ಸೂರ್ಯನಿಂದ ಒಳ್ಳೆಯ ಪ್ರಭಾವ ಇಲ್ಲ. ಆತನು ಕನ್ಯಾ ರಾಶಿಗೆ ಪ್ರಭಾವ ಹೊರಡಿಸೋದು ನಿಮಗೆ ಮಿಶ್ರ ಫಲಗಳು ಬರ್ತವೆ. ಹಾಗಾಗಿ ಸೂರ್ಯನ ಒಂದು ಫಲವಾಗಿ ನಿಮಗೆ ಜನ್ಮರಾಶಿಯಲ್ಲಿರುತ್ತೋ ಸೂರ್ಯನಿಂದ ಆರೋಗ್ಯ ಸಮಸ್ಯೆ ಇದ್ದಂಥ ಅನಾರೋಗ್ಯ ಸಮಸ್ಯೆ ಹೆಚ್ಚಳ ಆಗುವಂಥದ್ದು, ಹೊಸದಾಗಿ ಹವಾಮಾನದಿಂದ ನೀರಿನಿಂದ ಅನಾರೋಗ್ಯ ತಲೆದೋರುವಂಥದ್ದು, ಜೊತೆಗೆ ಕೆಲಸ ಕಾರ್ಯಗಳು ವಿಳಂಬ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಅಲೆದಾಡುವಂಥ ಒಂದು ಸಮಸ್ಯೆ, ಅಂದರೆ ಅವು ಕೆಲಸಗಳು ವಿಳಂಬ ಆಗುವಂಥದ್ದು, ಪೋಸ್ಟ್ಪೋನ್ ಆಗೋದು ಅಥವಾ ಕ್ಯಾನ್ಸಲ್ ಆಗುವಂಥದ್ದು, ಅಥವಾ ನಿಮ್ಮ ವಿರುದ್ಧವಾದ ಒಂದು ತೀರ್ಪುಗಳು ಬರೋದು ಎಲ್ಲ ಆಗುತ್ತೆ. ಅದೇ ರೀತಿ ಆತನು ಕನ್ಯಾ ರಾಶಿಗೆ ಹೋದಾಗಲೂ ಹಾಗೆ ನಿಮಗೆ ಕಲಹವಾಗುವುದು ಹೆಚ್ಚಾಗುತ್ತೆ, ಕೌಟುಂಬಿಕ ವಿವಾದಗಳು ಹೆಚ್ಚಳಾಗುವಂಥದ್ದು, ಹಣಕಾಸಿನ ಮುಗ್ಗಟ್ಟು ಎದುರಾಗುವಂಥದ್ದು, ಹಣಕಾಸಿನ ತೊಂದರೆ ಕೆಲವೊಮ್ಮೆ ಎದುರಾಗುವಂಥದ್ದು, ಇದು ಸೂರ್ಯನ ಫಲವಾಗಿ ಬರುತ್ತೆ. ಆದರೆ ಹಣಕಾಸಿಗೆ ಸಂಬಂಧಪಟ್ಟ ನಿಮಗೆ ಶುಕ್ರನಿಂದ ಒಳ್ಳೆಯ ಫಲ ಇರುತ್ತೆ, ಅದನ್ನು ಮುಂದೆ ಹೇಳ್ತೇನೆ. ಆದರೆ ಸೂರ್ಯನ ಫಲವಾಗಿ ನಿಮಗೆ ಈ ತಿಂಗಳಿಡೀ ಒಂದು ಸೆಪ್ಟೆಂಬರ್ನಲ್ಲಿ ಉತ್ತಮ ಫಲ ಇಲ್ಲ. ಸವಾಲು, ಸಂಕಷ್ಟ, ಮಧ್ಯೆ ನಾನಾ ರೀತಿಯ ಸಮಸ್ಯೆಗಳು ಅಥವಾ ವಾಗ್ವಾದ ಇತ್ಯಾದಿಗಳು ಉತ್ಪನ್ನ ಆಗುವಂಥ ಸಾಧ್ಯತೆ ಬರುತ್ತೆ. ಆ ಬಗ್ಗೆ ಎಚ್ಚರ ಗಮನಿಸಬೇಕು. ಜೊತೆಗೆ ಯಾವುದೇ ಕಾನೂನಿನ ಸುಳಿಯಲ್ಲಿ ಸಿಲುಕದಂತೆ ಮುನ್ನೆಚ್ಚರಿಕೆಯನ್ನು ಖಂಡಿತ ಗಮನಿಸಬೇಕು. ಮಾತಿನಲ್ಲಿ ನಿಗಾ ಬೇಕಾಗತ್ತೆ. ಇನ್ನು ಮಂಗಳನ ವಿಚಾರ ಗಮನಿಸಿದರೆ ಆತನು ನಿಮಗೆ ಈ 17ರವರೆಗೂ ಮಂಗಳನು ವಿಶೇಷವಾಗಿ ಲಾಭ ಸ್ಥಾನದಲ್ಲಿ ಇದು ವಿಶೇಷವಾದ ಶುಭವನ್ನು ಕೊಡಲಿದ್ದಾನೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಯಾಕಂದರೆ ಮಂಗಳನು ಅಪರೂಪವಾಗಿ ಆಶೀರ್ವಾದ, ಮಂಗಳ, ಶನಿ ಇವೆಲ್ಲ ಗ್ರಹಗಳು ಅಪರೂಪವಾಗಿ ನಮಗೆ ವರ ಕೊಡುವಂಥವ್ರು. ಅಂದರೆ ಕೇವಲ ಒಂದು ಗೋಚರದಲ್ಲಿ 3 ರಾಶಿಗಳಿಗಷ್ಟೇ ಅವರ ಉತ್ತಮ ಫಲ ಸಿಗುತ್ತೆ. ಅಂಥದ್ರಲ್ಲಿ ಈಗ ನಿಮ್ಮ ರಾಶಿಗೆ 17ರವರೆಗೂ ಮಂಗಳನ ಉತ್ತಮ ಫಲ ಸಿಗ್ತಾ ಇದೆ. ಹಾಗಾಗಿ ಸಿಂಹದವರು ಈ ಮಂಗಳನ ಉತ್ತಮ ಫಲವನ್ನು ಗಮನಿಸಿಕೊಂಡು ನಿಮಗೆ ಭೂಮಿ ವ್ಯವಹಾರ, ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳೋ ವಿಚಾರ ಅಥವಾ ಈ ಸರ್ಕಾರದ ಕೆಲಸ ಅಥವಾ ಇನ್ನಿತರ ಯಾವುದೇ ಕಾನೂನು ಸಂಬಂಧ ಕೆಲಸ ಕಾರ್ಯಗಳನ್ನು ಬೇಗ ಮಾಡಿಕೊಳ್ಳಲಿಕ್ಕೆ ಒಳ್ಳೆಯದು. ಸೂರ್ಯ ನಿಮಗೆ ವಿರೋಧ ಇದೆ, ಸೂರ್ಯನಿಂದ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ. ಆದರೆ ಮಂಗಳನಿಂದ ನಿಮಗೆ ಉತ್ತಮ ಪ್ರಯೋಜನ ಇದೆ. ಹಾಗಾಗಿ ಒಂದೊಂದು ಸಾರಿ ಒಂದು ಗ್ರಹಗಳಿಂದ ನಮಗೆ ಕೆಡುಕು ಇದ್ದರೂ ಇನ್ನೊಂದು ಗ್ರಹದಿಂದ ಒಳ್ಳೆಯದಾಗತ್ತೆ. ಹಾಗೆ ಅದನ್ನೆಲ್ಲ ಗಮನಿಸ್ಕೋಬೇಕು. ಅದೇ ಗೋಚಾರ ಅಥವಾ ಗ್ರಹಚಾರ ಅಂತಾರೆ. ಈ ಗ್ರಹಚಾರದಲ್ಲಿ ಮಂಗಳನು ನಿಮಗೆ ಈ ತಿಂಗಳಲ್ಲಿ 17ರವರೆಗೂ ಆತನು ಉತ್ತಮ ಸ್ಥಾನದಲ್ಲಿ ಲಾಭವನ್ನು, ಜಯವನ್ನು ಕೊಡ್ತಾನೆ. ಮನೆ, ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳನ್ನು ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಉದ್ಯೋಗ ಹುಡುಕಲಿಕ್ಕೋ, ಅಪ್ಲೈ ಮಾಡಲಿಕ್ಕೋ, ಅರ್ಜಿ ಹಾಕಲಿಕ್ಕೋ, ಅಥವಾ ಈ ಸಂಬಂಧ ಯಾರೋ ನಿಮಗೆ ಪ್ರಭಾವ, ಇನ್ಫ್ಲುಯೆನ್ಸ್ಗಳು ಮಾಡಲಿಕ್ಕೋ ಮಾಡ್ಬೋದು. ವಿದ್ಯಾರ್ಥಿಗಳು ವಿದ್ಯೆಗಾಗಿ ಪ್ರಯತ್ನ ಮಾಡುವಂಥದ್ದು, ಹೊಸ ಸೀಟುಗಳು ಸಿಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಮತ್ತು ಎಲ್ಲ ಸ್ವಲ್ಪ ವೇಗವಾಗಿ ಕೆಲಸ ಕಾರ್ಯ ಆಗುತ್ತೆ. ವಿಶೇಷವಾಗಿ ಯುವಕರು, ವಿದ್ಯಾರ್ಥಿಗಳು, ಸಾಧಕರಿಗೆ 17ರವರೆಗೆ ಅಮೂಲ್ಯವಾದ ಅವಕಾಶವಿದೆ. ನಿಮ್ಮ ಏನೇನು ಗುರಿ ಅದನ್ನು ತಲುಪಲಿಕ್ಕೆ ಈಗ ಪ್ರಯತ್ನ ಪಟ್ಟರೆ ಖಂಡಿತ ಸಫಲತೆ ಇರುತ್ತೆ. ಇದು ಮಂಗಳನ ವಿಚಾರ. 18ರಿಂದ ಆತ ನಿಮಗೆ ವಿರೋಧವಾಗಿರ್ತಾನೆ. 18ರ ಬಳಿಕ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. 18ರಿಂದ ನಿಮಗೆ ಸೂರ್ಯನ ವಿರೋಧನೂ ಇರದೆ, ಜೊತೆಗೆ ಅದೇ ಕಾಲದಲ್ಲಿ ಮಂಗಳನ ವಿರೋಧನೂ ಇರುತ್ತೆ. ಜೊತೆಗೆ ರಾಹು, ಕೇತುಗಳು ಸಹ ನಿಮಗೆ ವಿರುದ್ಧವಾಗಿರ್ತಾರೆ. ಗಮನಿಸ್ಕೊಳ್ಳಿ, 4 ಒಂದು ಪ್ರಬಲವಾದ ಗ್ರಹಗಳ ವೈರುಧ್ಯ ನಿಮಗೆ ಸೂರ್ಯ, ಮಂಗಳ, ರಾಹು, ಕೇತುಗಳು, ಜೊತೆಗೆ ಶನಿಯ ವೈರುಧ್ಯ ಸಹ ಇರುತ್ತೆ. 5 ಗ್ರಹಗಳ ವೈರುಧ್ಯ ನಿಮಗೆ 18ರಿಂದ ಸ್ವಲ್ಪ ವಿಶೇಷವಾಗಿ ಜಾಸ್ತಿ ತೊಂದರೆ ಕೊಡ್ಬೋದು. ನಷ್ಟ ಕಷ್ಟಗಳ ಸಾಧ್ಯತೆ, ಕಲಹ, ವಾಗ್ವಾದ, ಕೆಲಸಕ್ಕೆ ಕುತ್ತು ಬರುವಂಥ ಸಾಧ್ಯತೆ,
ಮೇಲಾಧಿಕಾರಿಗಳಿಂದ ಜಗಳ, ಹಿರಿಯರೊಂದಿಗೂ ಜಗಳ, ಸೋದರರಲ್ಲೂ ಸಹ ವಾಗ್ವಾದ, ಎಲ್ಲರೂ ನಿಮ್ಮನ್ನು ಪಾಯಿಂಟ್ ಔಟ್ ಮಾಡೋದು ಅಥವಾ ಎಲ್ಲದಕ್ಕೂ ನೀವು ಅನಿಷ್ಟಕ್ಕೆ ಶನೈಶ್ಚರನೇ ಕಾರಣ ಅಂತೇಳಿ ಎಲ್ಲದಕ್ಕೂ ನಿಮ್ಮನ್ನೇ ಹೊಣೆ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಾಗ್ತವೆ. ಹಾಗೆ 18ರ ಬಳಿಕ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿ ಇರಬೇಕಾಗತ್ತೆ. ಆರೋಗ್ಯ ವಿಚಾರ, ಮಾತು, ನಡವಳಿಕೆ, ಹಣಕಾಸಿನ ವಿಚಾರ ಎಲ್ಲವೂ ತನುಮನ ಧನದ ಎಚ್ಚರಿಕೆ ಮಂಗಳನು ನಿಮಗೆ ಕೊಡ್ತಾ ಇದ್ದಾನೆ. ಆ ಬಳಿಕ ಬುಧ ಗ್ರಹದ ವಿಚಾರ ನೋಡಿದಾಗ ಈ ತಿಂಗಳಲ್ಲಿ ನಿಮಗೆ ಬುಧನಿಂದ ಸಾಮಾನ್ಯವಾಗಿ ಆರಂಭದಲ್ಲಿ 6ನೇ ತಾರೀಕುವರೆಗೂ ಸ್ವಲ್ಪ ಮಿಶ್ರ ಫಲ ಬರುತ್ತೆ. ರೋಗ, ಕಲಹ, ಚಿಂತೆ ಎಲ್ಲ ಹೇಳಲ್ಪಟ್ಟಿದೆ 6ನೇ ತಾರೀಕುವರೆಗೂ. ಆದರೆ ಆತನು ಸೌಮ್ಯ ಗ್ರಹವಾದಿ ಗ್ರಹ ಅವರಿಗೆ ಹೆಚ್ಚಿನ ತೊಂದರೆಗಳನ್ನು ಇರಲಿಕ್ಕಿಲ್ಲ. ಅಲ್ಲಿ ನಿಮಗೆ ಆತನು 7ನೇ ತಾರೀಕಿಂದ 25ರವರೆಗೆ ಕನ್ಯಾ ರಾಶಿಗೆ ಬರ್ತಾನೆ. 7ರಿಂದ 25ರವರೆಗೆ ಕನ್ಯಾ ರಾಶಿಯಲ್ಲಿರುವಾಗ ನಿಮಗೆ ಅದ್ಭುತವಾದ ಶುಭ ಲಾಭ ಸುಖವನ್ನು ಜಯವನ್ನು ಕೊಡ್ತಾನೆ. ಹಣಕಾಸಿನ ಅರಿವು ಚೆನ್ನಾಗುತ್ತೆ. ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ ಅನುಕೂಲವಾದ ವಾತಾವರಣ, ಉದ್ಯೋಗ ಹುಡುಕುವವರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಎಲ್ಲ ಅಲ್ಲಿ ಬುಧನ ಅನುಗ್ರಹದಿಂದ ನಿಮಗೆ ಆಗುತ್ತೆ. ಹಾಗಾಗಿ ಹಣಕಾಸಿನ ಸಂಬಂಧಪಟ್ಟು ವಿಶೇಷವಾದ ಶುಭ ಫಲ. ಹಾಗಾಗಿ ಅಲ್ಲಿ ನಿಮ್ಮ ಈ ತಿಂಗಳ ವಾಕ್ಯದಲ್ಲಿ ಹಣಕಾಸು ಆದಾಯ ಏರಿಕೆ ಅನ್ನೋ ವಾಕ್ಯ ಬಂದಿದೆ. ಅದಕ್ಕೆ ಯಾಕಂದರೆ ನಿಮಗೆ ಅಲ್ಲಿ ಬುಧ ಶುಕ್ರರು ನಿಮಗೆ ಖಂಡಿತ ಹಣಕಾಸಿನ ಬಗ್ಗೆ ಬಹಳ ಸಹಾಯ ಮಾಡ್ತಾರೆ. ಹಾಗಾಗಿ ಬುಧನ ಒಂದು ಸಹಾಯ 7ರಿಂದ 25ರವರೆಗೂ ಇದೆ. ಆ ಬಳಿಕ 26ಕ್ಕೆ ಮತ್ತೊಮ್ಮೆ ಬುಧನ ಪರಿವರ್ತನೆ ತುಲಾರಾಶಿಗೆ ಆಗ್ತದೆ. ಆವಾಗ ನಿಮಗೆ ಬುಧನಿಂದ ಆಗುವಂಥ ಪ್ರಯೋಜನ ನಿಂತು ಹೋಗುತ್ತೆ ಅಥವಾ ಕೆಲವೊಮ್ಮೆ ವಿರುದ್ಧ ಪ್ರಭಾವಗಳು ಸಹ ಆಗ್ಬೋದು. ಗುರು ಬಲ ನಿಮಗೆ ತಿಂಗಳ ಪೂರ್ತಿ ಇರೋದಿಲ್ಲ. ನಿಮಗೆ ಗೊತ್ತಿರುವಂತೆ ಗುರು ನಿಮಗೆ ವ್ಯಯಸ್ಥಾನವಾದ ನಷ್ಟ ಸ್ಥಾನದಲ್ಲಿ ಇರ್ತಿರೋ ಕಾರಣ ನಿಮಗೆ ಅನೇಕ ಖರ್ಚುಗಳು ಬರುವಂಥದ್ದು, ಬಂದಂಥ ಹಣ ಪೋಲಾಗುವಂಥದ್ದು ಅಥವಾ ವಂಚನೆಗೆ ಒಳಗೆ ಹಣವನ್ನು ಕಳೆದುಕೊಳ್ಳುವಂಥದ್ದು, ಕೆಲವೊಮ್ಮೆ ನಿಮಗೆ ಮನಸ್ಸಿನಲ್ಲಿ ನಾಸ್ತಿಕ ಭಾವನೆ, ನಕಾರಾತ್ಮಕ ಚಿಂತನೆ, ಋಣಾತ್ಮಕ ಚಿಂತನೆವೆಲ್ಲ ಬರುವಂಥದ್ದು, ಅಥವಾ ದೇವರನ್ನು, ಹಿರಿಯರನ್ನು, ಗುರುಗಳನ್ನು ನಿಂದನೆ ಮಾಡುವಂಥ ಒಂದು ಟೆಂಡೆನ್ಸಿ ಅಂತಹ ಬುದ್ಧಿಗಳು ನಿಮಗೆ ಕಾಣಿಸಿಕೊಳ್ಳುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಇಲ್ಲಿ ನೀವು ಮನೋನಿಯಂತ್ರಣ, ಧನ ನಿಯಂತ್ರಣ ಎಲ್ಲವನ್ನು ಮಾಡ್ಕೋಬೇಕು. ನಷ್ಟದಲ್ಲಿ ಇರುವಂತಹ ಗುರುವಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಅನೇಕ ರೀತಿಯ ನಕಾರಾತ್ಮಕ ಮತ್ತು ಋಣಾತ್ಮಕ ಪರಿವರ್ತನೆಗಳು ಆಗ್ತವೆ. ಅವೆಲ್ಲ ಆಗದಂತೆ ನೀವು ಎಚ್ಚರಿಕೆ ಗಮನಿಸಬೇಕು. ಜೊತೆಗೆ ಕೆಲವೊಬ್ಬರಿಗೆ ಈ ನಿಮ್ಮ ಒಂದು ಸ್ಥಾನಕ್ಕೆ ಚ್ಯುತಿ ಅಂದರೆ ನಿಮ್ಮ ಒಂದು ಪೊಸಿಷನ್ಗೆ ತೊಂದರೆ ಬರ್ಬೋದು, ಉದ್ಯೋಗಕ್ಕೂ ತೊಂದರೆ ಬರ್ಬೋದು, ಅಥವಾ ರಾಜಕೀಯವಾದ ಅಧಿಕಾರವನ್ನು ಕಳೆದುಕೊಳ್ಳುವಂಥದ್ದು ಮುಂತಾದೆಲ್ಲ ಸಾಧ್ಯತೆ ಇರುತ್ತೆ. ಹಾಗೆ ಗುರುವಿನ ಬಲ ನಿಮಗೆ ಇರೋದಿಲ್ಲ. ಆಗಲೇ ಹೇಳಿದ್ದೇನೆ, ಶುಕ್ರ ನಿಮಗೆ ತಿಂಗಳಡಿ ಪೂರಕವಾಗಿದ್ದಾನೆ. ಶುಕ್ರನ ಬಲ ನಿಮಗೆ ಸೆಪ್ಟೆಂಬರ್ನಲ್ಲಿ ಭಾಳ ಅದ್ಭುತವಾಗಿರುತ್ತೆ. ತೃತೀಯದ ಶುಕ್ರನು ನಿಮಗೆ ಜಯವನ್ನು, ಸುಖವನ್ನು, ಲಾಭವನ್ನು ಕೊಡ್ತಾನೆ. ಅನೇಕ ಮೂಲಗಳಿಂದ ಹಣಗಳು ಬರ್ತವೆ. ಹಿಂದೆ ನಿಮಗೆ ತಡೆ ಹಿಡಿಯಲ್ಪಟ್ಟಂಥ ಹಣ ಈಗ ತಾನಾಗಿ ಬರೋದಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿ ನಿಮ್ಮ ಹಿಂದೆ ಮಾಡಿದ ಇನ್ವೆಸ್ಟ್ಮೆಂಟ್ಗೆ ಈಗ ಉತ್ತಮ ಪ್ರತಿಫಲ ಬರುವಂಥದ್ದು, ಕೆಲವೊಬ್ಬರಿಗೆ ಅಲ್ಲಿ ಯಾತ್ರೆ, ಪ್ರವಾಸ ಹೋಗುವಂಥ ಅವಕಾಶಗಳು ಬರುವಂಥದ್ದು, ಜೊತೆಗೆ ನಿಮ್ಮ ಒಂದು ಕುಟುಂಬ ವರ್ಗಕ್ಕೂ ಈಗ ಏಳಿಗೆ ಆಗುತ್ತೆ. ಅಂದರೆ ನಿಮ್ಮ ಮಕ್ಕಳು, ಪತ್ನಿ ಅಥವಾ ನಿಮ್ಮ ಸೋದರ ವರ್ಗಕ್ಕೂ ಈಗ ಉತ್ತಮವಾಗುವಂಥ ಸುದ್ದಿಯನ್ನು, ಶುಭ ಸಮಾಚಾರವನ್ನು ಕೇಳ್ತವೆ. ಹಾಗೆ ಅನುಕೂಲವಾದ ಉತ್ತಮ ಫಲಗಳು ಶುಕ್ರ ಕೊಡ್ತಾನೆ. ಸುಖ ಭೋಗಗಳು ಇರ್ತವೆ. ಉತ್ತಮವಾದ ಭೋಜನ, ಪ್ರವಾಸ ಇತ್ಯಾದಿಗಳಾಗುವಂಥ ಒಂದು ಉತ್ತಮ ಜೀವನದ ಸುಖ ಸೌಭಾಗ್ಯವನ್ನು ಶುಕ್ರನು ಕೊಡಲಿದ್ದಾನೆ ನಿಮಗೆ ಸೆಪ್ಟೆಂಬರ್ನಲ್ಲಿ. ಅದನ್ನು ಅನುಭವಿಸಿಕೊಳ್ಳುವಂಥದ್ದು. ಇನ್ನು ಶನಿ ಮಹಾತ್ಮರ ವಿಚಾರ ಆಗಲೇ ಹೇಳಿದರೆ ನಿಮಗೆ ಶನಿ ವಿರೋಧ ತಿಂಗಳ ಪೂರ್ತಿ ಇದ್ದಾರೆ ಅಂತ. ಗುರು ಶನಿ ತಿಂಗಳ ಪೂರ್ತಿ ವಿರೋಧ, ರಾಹು ಕೇತುಗಳು ತಿಂಗಳ ಪೂರ್ತಿ ವಿರೋಧವಾಗಿದ್ದಾರೆ. ಇವೆಲ್ಲವೂ ಇದನ್ನು ತುಂಬಾ ಹಗುರವಾಗಿ ಪರಿಗಣಿಸುವಂಥ ವಿಚಾರ ಅಲ್ಲ. ಗುರು ಶನಿ ರಾಹು ಕೇತುಗಳು ಏಕಕಾಲದಲ್ಲಿ ವಿರೋಧ ಇದ್ದಾರೆ ಅಂದರೆ ಅದರ ಅರ್ಥ ಸ್ವಲ್ಪ ನೀವು ಮೈಯೆಲ್ಲ ಕಣ್ಣಾಗಿರುವಂಥದ್ದು ಒಳ್ಳೆಯದು. ತನು ಮನ ಧನ ಆರೋಗ್ಯ ವಿಚಾರವಾಗಿ ನೆಗ್ಲೆಕ್ಟ್ ಮಾಡೋದಲ್ಲ, ಹಣಕಾಸಿನ ನೆಗ್ಲೆಕ್ಟ್ ಮಾಡೋದಲ್ಲ, ಮನೋನಿಯಂತ್ರಣ ಸಹ ನೆಗ್ಲೆಕ್ಟ್ ಮಾಡುವಂಥದ್ದಲ್ಲ. ಶನಿ ಮಹಾರಾಜರು ನಿಮಗೆ ಅನೇಕ ಅನಾರೋಗ್ಯದ ಸಮಸ್ಯೆಗೆ ಆದರೂ ಕಾರಣೀಭೂತರಾಗ್ಬೋದು. ಇದೇ ಕಾಲದಲ್ಲಿ ಸೂರ್ಯನ ವೈರುಧ್ಯ ಸಹ ಇರೋದ್ರಿಂದ ಅಲ್ಲಿ ಹೀಟ್ ಅಥವಾ ದಷ್ಟದ ತೊಂದರೆಗಳು ಆಗುವಂಥದ್ದು. ಹಾಗೆಯೇ ಕೆಲವೊಬ್ಬರಿಗೆ ಪಿತ್ತದ ಪ್ರಕೋಪಗಳು ಹೆಚ್ಚಳಾಗುವಂಥದ್ದು, ಹೊಟ್ಟೆ ನೋವು, ಅಜೀರ್ಣ ಕಾಣಿಸ್ಕೊಳ್ಳುವಂಥದ್ದು, ಜೊತೆಗೆ ಕೆಲವೊಬ್ಬರಿಗೆ ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆ, ಹಾರ್ಟ್ ಪ್ರಾಬ್ಲಮ್ಮು, ಇದು ಶುಗರ್ ಪ್ರಾಬ್ಲಮ್ಮು ಅಥವಾ ಇನ್ನಿತರ ಯಾವುದೇ ಈ ಜಾಯಿಂಟ್ ಪೈನ್ ಅಂಥ ಪ್ರಾಬ್ಲಮ್ಗಳು ಈಗ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಬಗ್ಗೆ ಆರೋಗ್ಯದ ಕಾಳಜಿ ಖಂಡಿತ ಬೇಕು. ಜೊತೆಗೆ ಮನಸ್ಸಲ್ಲಿ ಭಯ, ಚಿಂತೆ ಹೆಚ್ಚಳಾಗುತ್ತೆ. ಮಾತಿನ ಚಕಮಕಿ, ಜೊತೆಗೆ ಈ ಕೌಟುಂಬಿಕ ವಿವಾದ, ದಾಂಪತ್ಯ ಕಲಹ ಇವೆಲ್ಲ ಶನಿ ಮಹಾತ್ಮರ ಪ್ರಭಾವದಿಂದ ಹೆಚ್ಚಳ ಆಗ್ಬೋದು. ಆ ಬಗ್ಗೆ ಶನಿ ಮಹಾತ್ಮರ ಪ್ರಭಾವ ನಿಮಗೆ ವಿರುದ್ಧವಾಗಿರುತ್ತೆ. ರಾಹುನು ನಿಮಗೆ ಸಪ್ತಮದಲ್ಲಿದ್ದು ಆತನು ಸಹ ಶನಿ ಮಹಾರಾಜನಿಗೆ ಏನೇನು ಆರೋಗ್ಯ ಪ್ರಾಣ ಅಥವಾ ಸಂಬಂಧದ ಪ್ರಭಾವಗಳು ಆಗುತ್ತವೆ ಅದಕ್ಕೂ ರಾಹು ಸಹ ಅದೇ ರೀತಿಯ ಪ್ರಭಾವವನ್ನು ಕೊಡ್ತಾನೆ. ಶನಿ ಮತ್ತು ರಾಹು ಎಂಬ ಒಂದು ವಾಕ್ಯಾನುಸಾರವಾಗಿ ಅಲ್ಲಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಶನಿ ಮಹಾರಾಜರಿಗೆ ವಕ್ರಗತಿಯಲ್ಲಿದ್ದಾರೆ. ಹಾಗಾಗಿ ಅವರ ಒಂದು ಕಾಟದ ವೇಗ ಕಡಿಮೆ ಇದೆ. ಅಷ್ಟಮದಲ್ಲಿ ಇದ್ದರೂ ಸಹ ಅವರ ಒಂದು ಕಾಟದ, ಆದರೆ ರಾಹು ಬಿಡೋದಿಲ್ಲ. ರಾಹು ನಿಮಗೆ ಅನೇಕ ರೀತಿಯಲ್ಲಿ ಕಾಟ ಕೊಡುವಂಥದ್ದು ಅಥವಾ ಅನೇಕ ರೀತಿಯ ತೊಂದರೆಗಳಿಗೆ ಸಾಧ್ಯ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಆ ಬಗ್ಗೆ ಖಂಡಿತ ಎಚ್ಚರಿಕೆ ವಹಿಸಬೇಕು. ಕಾನೂನು ವಿರೋಧಿಸುವಂಥದ್ದು, ಕಾನೂನು ಮುರಿಯುವಂಥ ಕೆಲಸಗಳನ್ನು ಕೈ ಹಾಕುವಂಥದ್ದು, ರೂಲ್ಸ್ ಬ್ರೇಕ್ ಮಾಡೋದು ಇವೆಲ್ಲಕ್ಕೆ ಹೋಗಿದರೆ ಖಂಡಿತ ನಿಮಗೆ ದಂಡ, ಶಿಕ್ಷೆ, ಪೆನಾಲ್ಟಿ ಎಲ್ಲ ಆಗುತ್ತೆ. ಇನ್ನು ಕೇತುವಿನ ವಿಚಾರ ಗಮನಿಸಿದಾಗಲೂ ಆತನು ಹಾಗೆ ನಿಮಗೆ ಜನ್ಮದಲ್ಲೇ ಇರುವಂತಹ ಜನ್ಮದ ಕೇತು ಆರೋಗ್ಯದ ಮೇಲೆ, ಹಣದ ಮೇಲೆ, ಜೊತೆಗೆ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಬೀರ್ತಾನೆ. ಅನಾವಶ್ಯಕ ಖರ್ಚುಗಳು, ಆಸ್ಪತ್ರೆ ಖರ್ಚು, ಔಷಧ ಖರ್ಚು ಇವೆಲ್ಲ ಬರುವಂಥದ್ದು. ಇನ್ನು ಕೆಲವರಿಗೆ ಯಾವುದೇ ಒಂದು ಸಮಸ್ಯೆ ಉಲ್ಬಣವಾಗಿ ಸರ್ಜರಿ ಅಥವಾ ಆಪರೇಷನ್ ಹಾಸ್ಪಿಟ್ಲ್ ಅಡ್ಮಿಟ್ ಆಗುವಂಥ ಸಮಸ್ಯೆ ಸಹ ಬರ್ಬೋದು.
ಹಾಗಾಗಿ ಖಂಡಿತವಾಗಿಯೂ ಸೆಪ್ಟೆಂಬರ್ನಲ್ಲಿ ನೀವು ಆರೋಗ್ಯದ ಖಂಡಿತ ರಕ್ಷಣೆ ಮಾಡ್ಕೋಬೇಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಯಾವಾಗಲೂ ಎಲ್ಲ ರಾಶಿಗೂ ಅನ್ವಯ ಆಗುತ್ತೆ, ಇದು ಒಂದು ರಾಶಿಗಲ್ಲ. ಹಾಗೆ ನೀವು ಗಮನಿಸ್ಕೊಳ್ಳಿ, ಆರೋಗ್ಯದ ವಿಚಾರ ಖಂಡಿತ ಗಮನ ಬೇಕು, ಹಣಕಾಸಿನ ಒಂದು ಮುನ್ನೆಚ್ಚರಿಕೆ ಬೇಕು, ಮಾತಿನಲ್ಲಿ ನಿಗಾ ಬೇಕು, ಎಲ್ಲೂ ಸಿಲುಕಿಕೊಳ್ಳದಂತೆ ನೀವು ಮುನ್ನೆಚ್ಚರಿಕೆ ಬೇಕು. ಅಂದರೆ ಇತರರು ನಿಮ್ಮನ್ನು ಒಂದು ತಪ್ಪಲ್ಲಿ ಅಥವಾ ಒಂದು ಸಂಕಷ್ಟದಲ್ಲಿ ಸಿಲುಕಿಸಿಕೊಳ್ತಾರೆ ಅಥವಾ ನಿಮ್ಮ ಮೇಲೆ ಏನಾದರೂ ಗೂಬೆ ಕೂರಿಸುವಂಥ ಘಟನೆ ಆಗುತ್ತೆ. ಹಾಗಾಗಿ ಅದು ಮನೆಯಲ್ಲಿರ್ಬೋದು, ಆಫೀಸಲ್ಲಿರ್ಬೋದು ಅಥವಾ ಪ್ರಯಾಣದಲ್ಲಿ ಎಲ್ಲೂ ಇರ್ಬೋದು. ಹಾಗಾಗಿ ಆ ಬಗ್ಗೆ ಖಂಡಿತ ಮುನ್ನೆಚ್ಚರಿಕೆ ಬೇಕು. ಇನ್ನು ನಿಮಗೆ ಈ 8 ಗ್ರಹಗಳ ವಿಚಾರ ಸೂರ್ಯನಿಂದ ಕೇತುವಿನವರೆಗೆ ಹೇಳಿದಾಯ್ತು. ಇನ್ನು ಚಂದ್ರನು ನಿಮಗೆ ಹೇಗಿದ್ದಾನೆ ಅಂತ ನೋಡಿದರೆ, ಚಂದ್ರನ ಬೆಂಬಲ ನಿಮಗೆ ಎಲ್ಲ ರಾಶಿಗೂ ಸಿಗುವಂತೆ ನಿಮಗೆ 2-3 ದಿನಗಳಿಗೊಮ್ಮೆ ಚಂದ್ರನ ಬೆಂಬಲ ಖಂಡಿತ ಸಿಗುತ್ತೆ. ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅದು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಹೇಳ್ತೇನೆ. ಆ ಡೇಟ್ಗಳನ್ನ ಗಮನಿಸಿಕೊಂಡು ಪ್ರಮುಖವಾದ ಕೆಲಸ ಕಾರ್ಯ, ಸಹಿ ಒಪ್ಪಂದ, ರಿಜಿಸ್ಟ್ರೇಷನ್, ಭೇಟಿ ಅಥವಾ ಏನಾದರೂ ಪ್ರಯತ್ನಗಳನ್ನು ಮಾಡೋದಿದ್ರೆ ಆ ಚಂದ್ರ ಅನುಕೂಲ ಡೇಟ್ಗಳಲ್ಲಿ ಮಾಡಿಕೊಳ್ಳಿ. ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಡೇಟ್ಗಳು ನೋಡಿದರೆ ಸೆಪ್ಟೆಂಬರ್ 3, 4, 5, 6, 7 ನಿರಂತರವಾಗಿ 5 ದಿನ 3, 4, 5, 6, 7 ಈ 5 ದಿನಗಳಲ್ಲಿ ನಿಮಗೆ ಕರ್ಮ ಮತ್ತು ಲಾಭ ಸ್ಥಾನದಲ್ಲಿರುವಂಥ ಚಂದ್ರನು ಜಯ ಸುಖ ಲಾಭವನ್ನು ಕೊಡ್ತಾನೆ. ಪ್ರಯತ್ನದಲ್ಲಿ ಸಫಲತೆ, ಯಾವುದೇ ಕೆಲಸ ಕಾರ್ಯಗಳಿದ್ರೆ ಈ 3ರಿಂದ ನೀವು 7ರ ಒಳಗಿನ ಅವಧಿಯಲ್ಲಿ ಮಾಡಿದರೆ ನಿಮಗೆ ಚಂದ್ರ ಬಲ ಅತ್ಯುತ್ತಮವಾಗಿದೆ, ಅದನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು. ಆ ಬಳಿಕ ನಿಮಗೆ ಗಮನಿಸಿದರೆ ಅಲ್ಲಿ 10, 11ರಲ್ಲಿ ಸ್ವಲ್ಪ ಚಂದ್ರ ಬಲ ಬರುತ್ತೆ. 10, 11ರಲ್ಲಿ ಮತ್ತೊಮ್ಮೆ ನಿಮಗೆ ಜನ್ಮಸ್ಥಾನದಲ್ಲಿ ಚಂದ್ರನು ಬರ್ತಾನೆ. ಸಿಂಹರಾಶಿಗೆ ಬಂದಂಥ ಚಂದ್ರನು 10, 11ರಲ್ಲಿ ನಿಮಗೆ ವಿಶೇಷವಾದ ಲಾಭ ಸುಖ ಜಯವನ್ನು ಕೊಡಲಿದ್ದಾನೆ. ಆ ಬಳಿಕ 14, 15 ಸಹ ನಿಮಗೆ ಚಂದ್ರ ಬಲ ಇರುವಂಥ ಉತ್ತಮವಾದ ಅವಕಾಶ ಇರುವಂಥ ದಿನ. 15ರ ಬಳಿಕ ನಿಮಗೆ ಮತ್ತೆ 21, 22, 23, 24, 25 ಅಂದರೆ 21ರಿಂದ 25ರ ಅವಧಿಯಲ್ಲಿ ಮತ್ತೊಮ್ಮೆ 5 ದಿನಗಳು ನಿರಂತರವಾಗಿ ಚಂದ್ರನ ಬಲ ನಿಮಗೆ ಷಷ್ಠ ಮತ್ತು ಸಪ್ತಮದ ಚಂದ್ರನು ಲಾಭ ಸುಖ ಜಯವನ್ನು ಯಶವನ್ನು ಕೊಡ್ತಾನೆ. ಆ 5 ದಿನದ ಅವಧಿನ ಮತ್ತೊಮ್ಮೆ ಸದುಪಯೋಗ ಪಡಿಸಿಕೊಳ್ಳಿ. 25ರ ಬಳಿಕ ಮತ್ತೆ ಚಂದ್ರ ಬಲ ಇರುವಂತಹ ದಿನ ನಿಮಗೆ ಸಿಗುವಂಥದ್ದು ಕೊನೆಯ ದಿನ, ಅಂದರೆ ತಿಂಗಳ ಕೊನೆಯ ದಿನ 30ನೇ ತಾರೀಕು, 30 ಸೆಪ್ಟೆಂಬರಲ್ಲಿ ಮತ್ತೊಮ್ಮೆ ಚಂದ್ರ ಬಲ ಬರುತ್ತೆ. ಹಾಗಾಗಿ ಒಟ್ಟಿನಲ್ಲಿ ಸುಮಾರು 14 ದಿನಗಳಲ್ಲಿ ನಿಮಗೆ ಚಂದ್ರನ ಅನುಕೂಲ ಇರುತ್ತೆ. ಈ ಚಂದ್ರ ಬಲ ಇರುವಂಥ ಡೇಟ್ಗಳನ್ನ ನೀವು ಪ್ರಮುಖವಾಗಿ ಗುರುತಿಸಿಕೊಂಡು ಅದನ್ನು ನೀವು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಉಪಯೋಗ ಮಾಡಿಕೊಳ್ಳಿ. ಇನ್ನು ಬಳಸುವಂಥ ಬಣ್ಣಗಳ ವಿಚಾರ ನೋಡಿ, ನಿಮಗೆ ಮಾಸಪೂರ್ತಿ ಇರುವಂತಹ ಒಂದು ಆಶೀರ್ವಾದ ಶುಕ್ರನದು. ಶುಕ್ರ ನಿಮಗೆ ಮಾಸಪೂರ್ತಿಯಾಗಿ ಪೂರಕವಾಗಿದ್ದಾನೆ. ಹಾಗಾಗಿ ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ನಂಬರ್ 6, ನಂಬರ್ 6 ಮಾಸಪೂರ್ತಿ ಬಳಸಿಕೊಳ್ಳಿ. ಬುಧನ ಅನುಗ್ರಹ ನಿಮಗೆ ಈ ಸೆಪ್ಟೆಂಬರ್ 5ರಿಂದ 25ರವರೆಗೆ ಇರುತ್ತೆ. ಸೆಪ್ಟೆಂಬರ್ 7ರಿಂದ 25ರವರೆಗೆ ಬುಧ ಅನುಕೂಲ ಇರೋದ್ರಿಂದ ಸಂಖ್ಯೆ 5 ಮತ್ತು ಆ ಗ್ರೀನ್ ಕಲರ್ ಮತ್ತು ಸಂಖ್ಯೆ ನಂಬರ್ 5 ಬಳಸಿಕೊಳ್ಳಿ. ಅದೇ ರೀತಿ ಮಂಗಳನ ಅನುಗ್ರಹ ನಿಮಗೆ 17ರವರೆಗೆ ಇದೆ. ಹಾಗಾಗಿ ಮಂಗಳನಿಗೆ ಸಂಬಂಧಿತವಾದ ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ನಂಬರ್ 9 ಸಂಖ್ಯೆ 9 ನೀವು 17ನೇ ತಾರೀಕುವರೆಗೆ ಬಳಸ್ಕೊಳ್ಳಿ. ಚಂದ್ರಾನುಕೂಲ ಇರುವ ಡೇಟ್ಗಳಲ್ಲಿ ಸಂಖ್ಯೆ 2 ಮತ್ತು ಹಿಮದ ಬಣ್ಣ ಸ್ನೋ ಬಣ್ಣವನ್ನು ಸಹ ಬಳಸ್ಕೋಬೋದು. ಇನ್ನು ನಿಮಗೆ ಆ ವಿರುದ್ಧವಾದ ಗ್ರಹಗಳು 6-7 ಗ್ರಹಗಳು ಸಹ ವಿರುದ್ಧ ಇರ್ತವೆ ಅಂತ ಹೇಳಿದ್ದೇನೆ. ಅದಕ್ಕಾಗಿ ದೋಷ ನಿವಾರಣೆಗೆ ಗಣೇಶನ ಭಕ್ತಿ, ಈಶ್ವರ ಅಥವಾ ಶಿವನ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ, ದೇವಿ, ಲಕ್ಷ್ಮೀ ನರಸಿಂಹಸ್ವಾಮಿ, ನಿಮ್ಮ ಕುಲದೇವತೆ, ಗ್ರಾಮ ದೇವತೆ ಅಥವಾ ನವಗ್ರಹಗಳ ಭಕ್ತಿ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರ ಸ್ತೋತ್ರ, ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡುವಂಥದ್ದು ಅಥವಾ ಇನ್ನಿತರ ಯಾವುದೇ ದಾನ ಧರ್ಮಗಳನ್ನು ಮಾಡುವಂಥದ್ದು, ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದೇವಾಲಯಗಳ ಸಂದರ್ಶನದ ಧ್ಯಾನದ ಮಾರ್ಗದ ಮೂಲಕ ನಿಮ್ಮ ದೋಷವನ್ನೆಲ್ಲ ಕಳೆದುಕೊಳ್ಳಿ. ಎಲ್ಲ ಶಿವರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಆಯುರ್ವೇದ ಸಿಕ್ಕಿದೆ ಜಲ ಬಳಸಿದ್ದು ಆಗಲಿ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.